ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂಥ ದೇವರು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 123 1ನೇ ವಾಕ್ಯ. ಪರಲೋಕದಲ್ಲಿ ಆಸೀನನಾಗಿರುವ ಆತನೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ. ಪ್ರತ್ಯೇಕವಾಗಿ ಕೀರ್ತನೆಗಳಲ್ಲಿ ಯಾತ್ರಾ ಗೀತ ಎಂಬುದಾಗಿ 120ನೇ ಕೀರ್ತನೆಯಿಂದ ನಾವು ಓದ್ತೀವಿ. ಎಲ್ಲ ಕೀರ್ತನೆಗಳ ಹೆಡ್ಡಿಂಗಲ್ಲಿ ಯಾತ್ರಾ ಗೀತ ಎಂಬುದಾಗಿ ನೋಡ್ತೀವಿ. ಇಸ್ರಾಯೇಲ್ ಮಕ್ಕಳು ದೇವಾಲಯಕ್ಕಾಗಿ ಆರಾಧನೆಗೋಸ್ಕರ ಯೆರೂಸಲೇಮಿಗೆ ಪ್ರಯಾಣ ಮಾಡ್ತಾ ಇದ್ದಂತಹ ಸಮಯದಲ್ಲಿ ಅವರು ಹಾಡ್ತಾ ಇದ್ದಂತಹ ಹಾಡುಗಳು. ಆ ಸಮಯದಲ್ಲಿ ಈ 123ನೇ ಕೀರ್ತನೆಯಲ್ಲಿ ನೋಡ್ತೇವೆ, ಪರಲೋಕದಲ್ಲಿ ಆಸೀನನಾಗಿರುವ ಆತನೇ, ನಮ್ಮ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ. 121ನೇ ಕೀರ್ತನೆ ಹೇಳುತ್ತೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ. ಅದೇ ರೀತಿಯ ಒಂದು ಮಾತು ಎಲ್ಲಿ. ಪರ್ವತ ಅಂದರೆ ಏನು? ಪರ್ವತ ಅಂತ ಹೇಳಿದ್ರೆ ಸಾಧಾರಣವಾದಂತಹ ಪರ್ವತ ಅಲ್ಲ ಉದ್ದೇಶ ಮಾಡ್ತಾರೆ, ಹೈಟ್ ಆದಂತಹ ಜಾಗ, ಎತ್ತರದ ಜಾಗ ಎಂಬುದನ್ನು ನಾವು ಗಮನಿಸ್ತೇವೆ. ಹಾಗಾದರೆ ಇಲ್ಲಿ 123ರಲ್ಲಿ ಹೇಳ್ತಾನೆ, ಪರಲೋಕದಲ್ಲಿ ಆಸೀನನಾಗಿದ್ದಾನೆ. ಹಾಗಾದರೆ ನೀವು ಆರಾಧನೆ ಮಾಡುವ ದೇವರು, ಆತನು ಯಾವುದೋ ಒಂದು ಪರ್ವತದಲ್ಲೋ ಗುಡ್ಡದಲ್ಲೋ ಎತ್ತರವಾದ ಸ್ಥಳದಲ್ಲಿರುವ ಆತನಲ್ಲ, ಆತನು ಪರಲೋಕದಲ್ಲಿ ಆಸೀನನಾಗಿದ್ದಾನೆ. ಆ ವ್ಯಕ್ತಿಯ ಕಡೆಗೆ ನಮ್ಮ ಕಣ್ಣುಗಳನ್ನು ನಾವು ಎತ್ತಬೇಕು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಾವು ದೇವರ ಮುಖವನ್ನು ನೋಡುವಾಗ, ದೇವರ ಕಡೆಗೆ ನಮ್ಮ ಕಣ್ಣುಗಳನ್ನು ಎತ್ತುವಾಗ ಸಹಾಯ ಮಾಡುವುದಕ್ಕಾಗಿ ಸಿದ್ಧನಾಗಿರುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಯಾವ ರೀತಿಯಲ್ಲಿ ನಾವು ಅದನ್ನು ನೋಡಬೇಕೆಂಬುದನ್ನು 2ನೇ ವಾಕ್ಯದಲ್ಲಿ ಓದ್ತೀವಿ. ಯಾವ ರೀತಿ ಎಂಬುದಾಗಿ ಆ ಭಕ್ತ ಹೇಳ್ತಾ ಇದ್ದಾನೆ, ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು ನೋಡ್ತದೆ, ಯಜಮಾನಿಯ ಕೈಯನ್ನು ದಾಸಿಯ ಕಣ್ಣುಗಳನ್ನು ನೋಡ್ತಾ ಇರುತ್ತೆ. ಅದರರ್ಥ ಸಹಾಯಕ್ಕಾಗಿ ಒಬ್ಬ ದಾಸ ಯಜಮಾನನ ಕೈಗಳನ್ನು ನೋಡ್ತಾನೆ. ನಮ್ಮ ಯಜಮಾನ ನನಗೇನಾದ್ರು ಕೊಡ್ತಾನೆ, ನಾನು ಕೆಲಸ ಮಾಡಿದ್ದಕ್ಕೋಸ್ಕರ ನನಗೆ ಹಣವನ್ನು ಕೊಡ್ತಾನೆ, ಆಹಾರವನ್ನು ಕೊಡ್ತಾನೆ, ಸ್ವೀಟ್ ಕೊಡ್ತಾನೆ, ದುಡ್ಡು ಕೊಡ್ತಾನೆ, ಏನೋ ಅವನ ಕೈಗಳು, ಯಜಮಾನನ ಕೈಗಳನ್ನು ನೋಡ್ತಾ ಇರ್ತಾನೆ. ಕಾರಣ ಅವನ ಒಂದು ಸಹಾಯಕ್ಕಾಗಿ, ಅವನು ಒಂದು ಆಶೀರ್ವಾದ ಹೊಂದಿಕೊಳ್ಳುವುದಕ್ಕಾಗಿ ಯಜಮಾನನ ಕಡೆಗೆ ನೋಡ್ತಾನೆ ಒಬ್ಬ ದಾಸ. ದಾಸಿ ಯಜಮಾನಿಯ ಕೈಯನ್ನು ನೋಡ್ತಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ಕರ್ತನಿದ್ದಾನೆ. ನಮ್ಮ ಕಣ್ಣುಗಳು ಆತನ ಕಡೆಗೆ ನಾವೆತ್ತಬೇಕು. ನಾವು ಆತನನ್ನು ನೋಡಬೇಕು, ಆತನ ಮುಖವನ್ನು ನೋಡಬೇಕು. ಯಾವುದಕ್ಕೋಸ್ಕರ ಕಾಯ್ತಾ ಇದ್ದೀವಿ ನಾವು? ಯಾವುದಕ್ಕೋಸ್ಕರ ಆತನ ಮುಖವನ್ನು ನೋಡ್ತಾ ಇದ್ದೇವೆ? ನಮ್ಮ ಕಣ್ಣುಗಳು ನಮ್ಮ ಯೆಹೋವ ದೇವರನ್ನು ನೋಡುತ್ತಾ ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡಿದೆ. ಯಾವುದಕ್ಕೋಸ್ಕರ? ಒಂದು ಕಟಾಕ್ಷ, ಒಂದು ಆಶೀರ್ವಾದ, ಒಂದು ಸಹಾಯಕ್ಕಾಗಿ ನಾವು ಆತನ ಮುಖವನ್ನು ನೋಡ್ತೇವೆ. ಈಗಾಗಲೇ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಂಡು ದೇವರ ಮುಖವನ್ನು ನೋಡುತ್ತಾ ಪ್ರಾರ್ಥಿಸುವಾಗ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅದ್ಭುತ ಮಾಡುವ ಒಬ್ಬ ಕರ್ತನು ನಮಗೋಸ್ಕರ ಜೀವಿಸ್ತಾ ಇದ್ದಾನೆ. ಆ ಕರ್ತನಲ್ಲಿ ನಾವು ಆಶ್ರಯಿಸೋಣ, ಆ ಕರ್ತನ ಮುಖವನ್ನು ನೋಡೋಣ. ಕರ್ತನು ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಈ ದಿವಸ ಆತನ ಕಟಾಕ್ಷಕ್ಕಾಗಿ, ಆತನ ಕರುಣೆಗಾಗಿ, ಆತನ ಸಹಾಯಕ್ಕಾಗಿ, ಆತನ ಮುಖವನ್ನು ನೋಡುವಂತಹ ದೇವರ ಮಗುವೆ, ನಿರೀಕ್ಷೆಯಿಂದ ಕಾಯಬೇಕು. ಯಾವ ರೀತಿ ಸಹಾಯ ಯಜಮಾನನ ಕೈಯಿಂದ ಬರುತ್ತೆ ಎಂಬ ನಿರೀಕ್ಷೆ. ಸಹಾಯ ಮಾಡುವಂಥ ಒಬ್ಬ ದೇವರು ನನಗೋಸ್ಕರ ಪರಲೋಕದಲ್ಲಿದ್ದಾನೆ. ನಾನೊಬ್ಬ ಅನಾಥನಲ್ಲ, ನನ್ನ ಸಂಗಡ ಇರುವಂತಹ ಒಬ್ಬ ದೇವರಿದ್ದಾನೆ. ಅದ್ಭುತ ಮಾಡುವ ಒಬ್ಬ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ ಎಂಬ ನಿರೀಕ್ಷೆಯಿಂದ, ನಂಬಿಕೆಯಿಂದ ಆತನ ಮುಖವನ್ನು ನೋಡುವುದಕ್ಕೆ ನೀನು ತಯಾರಾಗುವುದಾದರೆ ನಿನಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗೆ ಬಿಡುಗಡೆಯನ್ನು ಕೊಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನ ಮುಖವನ್ನು ನೋಡು, ಆತನಲ್ಲಿ ನೀನು ಆಶ್ರಯಿಸು, ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನ ಇಷ್ಟವನ್ನು ಮಾಡುವಂತಹ ಒಬ್ಬ ದೇವರಾಗಿ, ವ್ಯಕ್ತಿಯಾಗಿ ನೀನಿರುವಾಗ ಆ ದೇವರು ನಿನಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಯಾವ ರೀತಿ ನೋಡೋಣ? ಪರಲೋಕದಲ್ಲಿ ಕೂತಿರುವಂತಹ ಒಬ್ಬ ದೇವರನ್ನು ನಿರೀಕ್ಷೆಯಿಂದ ಕಾಯೋಣ. ಆತನು ಪರಲೋಕದಲ್ಲಿದ್ದರೂ ಸಹ 138ನೇ ಕೀರ್ತನೆ ಹೇಳುತ್ತೆ, ಆತನು ಮಹೋನ್ನತನು, ಆದರೂ ದೀನರನ್ನು ಲಕ್ಷಿಸ್ತಾನೆ. ಮಹೋನ್ನತನಾದ ದೇವರು, ಆತನು ಉನ್ನತನದಲ್ಲಿರುವಂತಹ ದೇವರು ನಮಗೆ ಸಹಾಯ ಮಾಡುವುದಕ್ಕೋಸ್ಕರ
ನೋಡುವುದಕ್ಕೋಸ್ಕರ, ಕಟಾಕ್ಷವನ್ನು ನೋಡುವುದಕ್ಕೋಸ್ಕರ, ನಮಗೆ ಕರುಣೆ ತೋರುವುದಕ್ಕೋಸ್ಕರ, ನಮಗೋಸ್ಕರ ಮನ ಮರುಗುವುದಕ್ಕೋಸ್ಕರ ಕಾಯುತ್ತಾ ಇರುವಂತಹ ಒಬ್ಬ ದೇವರಾಗಿದ್ದಾನೆ. ಆತನಲ್ಲಿ ನಾವು ಆಶ್ರಯಿಸೋಣ, ಆತನ ಮುಖವನ್ನು ನೋಡೋಣ, ಆತನ ಚಿತ್ತಕ್ಕಾಗಿ ನಾವು ನಮ್ಮನ್ನೇ ಒಪ್ಪಿಸಿಕೊಡೋಣ. ಯಾವುದಕ್ಕೋಸ್ಕರ ಕಾಯ್ತಾ ಇದ್ದೀವಿ? ನಮಗೆ ಹಣ, ಐಶ್ವರ್ಯ ಅಥವಾ ಆಸ್ತಿ ಇದಕ್ಕೆಲ್ಲ ನಾವು ನೋಡ್ತಾ ಇರೋದು. ಆತನ ಒಂದು ಕಟಾಕ್ಷ, ಆತನ ಒಂದು ಕೃಪೆ, ಆತನ ಒಂದು ಕರುಣೆ, ಆತನ ಒಂದು ದಯೆ, ಆತನ ಒಂದು ಆ ಮರುಗುವಿಕೆ ನಮ್ಮ ಮೇಲೆ ಬರುವಂತಹ ಸಮಯದಲ್ಲಿ ಖಂಡಿತವಾಗಿ ದೇವರು ಅದ್ಭುತವನ್ನು ಮಾಡ್ತಾನೆ. ಈ ದಿವಸಗಳಲ್ಲಿ ಆತನ ಕಟಾಕ್ಷಕ್ಕಾಗಿ ಆತನ ಮುಖವನ್ನು ನೋಡೋಣ. ಆತನ ಕೃಪಾ ಕಟಾಕ್ಷಕ್ಕೋಸ್ಕರ ಆತನಲ್ಲಿ ಆಶ್ರಯಿಸಿ ಮುಂದೆ ಸಾಗುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಯಾವ ರೀತಿ ಒಬ್ಬ ದಾಸ ಯಜಮಾನನನ್ನು ನೋಡ್ತಾನೋ, ಒಬ್ಬ ದಾಸಿ ಯಜಮಾನಿಯನ್ನು ನೋಡ್ತಾಳೋ ಅದೇ ರೀತಿಯಲ್ಲಿ ನಾವು ಆತನ ಮುಖವನ್ನು ನೋಡೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ದೇವರೇ ನೀನು ಆಶೀರ್ವಾದ ಮಾಡು. ನಿನ್ನ ಕೃಪೆ, ಆಶೀರ್ವಾದ, ಸಾನ್ನಿಧ್ಯ ಅವರ ಸಂಗಡ ಇರಲಿ ಅಪ್ಪ. ನಿನ್ನ ಕಟಾಕ್ಷ ನಿನ್ನ ಮಕ್ಕಳ ಮೇಲೆ ನಿನ್ನ ದಯಪಾಲಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್.